ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಏನು ಸೌಂಡ್ ಬರ್ತಾ ಇಲ್ಲ? ಆತ್ಮೀಯ ಬಂಧುಗಳೇ, ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿ ವರ್ಷ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೇವೆ. ಮೂಲಭೂತ ಸೌಕರ್ಯವನ್ನು ಕೂಡ ಮಾಡ್ತಾ ಇದ್ದೇವೆ. ತಾವರೆಕೆರೆ ಹೋಬಳಿಯಲ್ಲಿ ಇಂಥ ಅದ್ಭುತವಾದ ರಂಗೋಲಿ ಕಾರ್ಯಕ್ರಮವನ್ನು ಮಾಡುವ ಮುಖಾಂತರ ಸುಮಾರು 13,000 ಮಹಿಳೆಯರು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದರು. ಅದರಲ್ಲಿ 100 ಜನ ಮಹಿಳೆಯರಿಗೆ ಸನ್ಮಾನ ಮಾಡ್ತಕ್ಕಂಥ ಕಾರ್ಯಕ್ರಮ ಕೂಡ ಅಲ್ಲಿ ಯಶಸ್ವಿ ಮಾಡಿದ್ದೇವೆ. ಇವತ್ತು ಕಗ್ಲಿಪುರ ಬ್ಲಾಕ್ನಲ್ಲಿ ಸುಮಾರು 12,000 ಮಹಿಳೆಯರು ರಂಗೋಲಿಯನ್ನು ಹಾಕಿದ್ದಾರೆ. ಸುಮಾರು 130 ಮಹಿಳೆಯರು ಅತ್ಯುತ್ತಮವಾಗಿ ಹಾಕಿದ್ದಾರೆ ಅಂತೇಳಿ ಅವರಿಗೆ ಸೆಲೆಕ್ಟ್ ಮಾಡಿ ವೇದಿಕೆ ಮೇಲೆ ಸನ್ಮಾನ ಮಾಡ್ತಕ್ಕಂಥ ಕಾರ್ಯಕ್ರಮನೂ ಕೂಡ ಇದೆ. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ಡಿ ಕೆ ಸುರೇಶ್ ರವರು ಕನಕಪುರದಲ್ಲಿ ಕನಕೋತ್ಸವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದರು. ಆ ಕಾರ್ಯಕ್ರಮಕ್ಕೆ ನನ್ನೂ ಕೂಡ ಆಹ್ವಾನವನ್ನು ಮಾಡಿದರು. ಅವರು ಅನೇಕ ಕಾರ್ಯಕ್ರಮಗಳನ್ನು ಕನಕಪುರಕ್ಕೋಸ್ಕರ ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನು ನಾನು ಕೂಡ ನೋಡಿದೆ. ಅದರಲ್ಲಿ ಕ್ರಿಕೆಟ್ ಆಡ್ತಕ್ಕಂಥದ್ದು ನಮ್ಮ ಯಶವಂತಪುರ ಕ್ಷೇತ್ರದಲ್ಲಿ ಇರ್ತಕ್ಕಂಥವರಿಗೆ ಮಾತ್ರ ಸುಮಾರು 5,000 ಜನ ಯುವಕರು ಕ್ರಿಕೆಟ್ ಆಡ್ತಕ್ಕಂಥದಕ್ಕೆ ನಮ್ಮ ಯಶವಂತಪುರ ಕ್ಷೇತ್ರದಲ್ಲಿ ಅವಕಾಶವನ್ನು ಮಾಡಿಕೊಟ್ಟು ಅದರಲ್ಲಿ 3 ಲಕ್ಷ, 2.5 ಲಕ್ಷ, 2 ಲಕ್ಷ ಹಿಂಗೆ 5 ಬಹುಮಾನವನ್ನು ಕೊಡುವ ಮುಖಾಂತರ 360 ಯೂನಿಟ್ ಅವರು ಭಾಗವಹಿಸಿದರು. ಪ್ರತಿಯೊಬ್ಬರಿಗೂ ಕೂಡ 12,000 ಬಹುಮಾನವನ್ನು ಕೊಡ್ತಕ್ಕಂಥದ್ದು ಮಾಡಿ ಸುಮಾರು 7 ದಿವಸ 5,000 ಯುವಕರು ಕ್ರಿಕೆಟ್ ಆಡ್ತಕ್ಕಂಥದ್ದನ್ನು ನಮ್ಮ ಕ್ಷೇತ್ರದಲ್ಲಿ ಅವರಿಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಎರಡನೇದು ರಂಗೋಲಿ ಸ್ಪರ್ಧೆ. ಈಗ ಆಲ್ರೆಡಿ ತಾವರೆಕೆರೆ ಬ್ಲ್ಯಾಕಲ್ಲಿ ಕಂಪ್ಲೀಟ್ ಆಗಿದೆ. ಇವತ್ತು ಕಗ್ಲಿಪುರ ಬ್ಲ್ಯಾಕ್ನಲ್ಲಿ ಈ ರಂಗೋಲಿ ಸ್ಪರ್ಧೆಯನ್ನು ಏರ್ಪಾಡು ಮಾಡಿದ್ವಿ. ಸುಮಾರು 12,000 ಮಹಿಳೆಯರು ರಂಗೋಲಿಯನ್ನು ಬಿಡುವ ಮುಖಾಂತರ ಒಂದು ಐತಿಹಾಸಿಕ ತೀರ್ಮಾನವನ್ನು ಈ ಕಗ್ಲಿಪುರ ಬ್ಲ್ಯಾಕ್ನಲ್ಲಿ ಮಾಡಿದ್ದಾರೆ. ಇದೇ ಥರ 90% ಮೇಲ್ಪಟ್ಟು ಯಾರು SSLC ಮತ್ತು ಸೆಕೆಂಡ್ PUCಲಿ ಹೈಯೆಸ್ಟ್ ಅಂಕವನ್ನು ಪಡೆದಿದ್ದಾರೆ, ಸುಮಾರು 1,800 ವಿದ್ಯಾರ್ಥಿನಿಯರಿಗೆ, ಅವರ ತಂದೆ ತಾಯಿಂದರಿಗೆ, ಅವರು ಓದಂಥ ಶಾಲೆಗಳಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಕೂಡ ಏರೋಳ್ಳಿಲಿ ಏರ್ಪಾಡು ಕೂಡ ಮಾಡಿದ್ವಿ. ತುಮಕೂರು ಸಿದ್ಧಲಿಂಗ ಸ್ವಾಮಿಗಳು, ನಮ್ಮ ನಿರ್ಮಲಾನಂದ ಸ್ವಾಮೀಜಿಗಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಾರು 99%, 125ಕ್ಕೆ 125 ಅಂಕಗಳನ್ನು ಪಡೆದರು, ಅವರೆಲ್ಲರಿಗೂ ಕೂಡ ಸ್ವಾಮೀಜಿಯವರು ಅಭಿನಂದನೆಯನ್ನು ಮತ್ತು ಸನ್ಮಾನ ಮಾಡ್ತಕ್ಕಂಥ ಒಂದು ಐತಿಹಾಸಿಕ ಕಾರ್ಯಕ್ರಮ ಯಶವಂತಪುರ ಕ್ಷೇತ್ರದಲ್ಲಿ ನಡೆದಿದೆ. ಕಳೆದ ಶಿವರಾತ್ರಿ ಹಬ್ಬವನ್ನು ನಮ್ಮ ಯಶವಂತಪುರ ಕ್ಷೇತ್ರದಲ್ಲಿ ಮಾಡಿದ್ವಿ.
ಸುಮಾರು 40,000 ಮೇಲ್ಪಟ್ಟು ನಮ್ಮ ಕ್ಷೇತ್ರದ ಜನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅತ್ಯಂತ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದಂತಹದ್ದು ಯಶವಂತಪುರ ಕ್ಷೇತ್ರದ ಜನತೆ. ಸಂಕ್ರಾಂತಿ ಹಬ್ಬವನ್ನು ಕಳೆದ ಸಾರಿ ಅಗ್ರ ಪಂಚಾಯಿತಿಯಲ್ಲಿ ಮಾಡಿದ್ವಿ. ಪ್ರತಿಯೊಬ್ಬರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳಿ ಸಂಕ್ರಾಂತಿ ಹಬ್ಬದ ಉಡುಗೊರೆಯನ್ನು ಅಗ್ರ ಪಂಚಾಯತಿಯಲ್ಲಿ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿ ಅದು ಕೂಡ ಅತ್ಯಂತ ಯಶಸ್ವಿ ಕಾರ್ಯಕ್ರಮ ಕೂಡ ಆಗಿದೆ. ಈ ಮಹಿಳಾ ಕಾರ್ಯಕ್ರಮವನ್ನು ಇವತ್ತು ಕಗ್ಲಿಪುರದಲ್ಲಿ ಇಟ್ಕೊಂಡಿದ್ದೇವೆ. ಇವತ್ತು 8 ಬ್ಲಾಕ್ ನಮ್ಮ ಚಿಕ್ಕರಾಜರವರ ನೇತೃತ್ವ ಮತ್ತು ಮಾರ್ಗದರ್ಶನದಲ್ಲಿ ಕುಂಬಳಗೂಡು ಗ್ರಾಮ ಪಂಚಾಯತಿಯ ಮಣ್ಣಿನ ಮಗ ರಾಮಕೃಷ್ಣರವರ ಮಾರ್ಗದರ್ಶನದಲ್ಲಿ, ನಮ್ಮ ಕೇಗೊಲ್ಲಹಳ್ಳಿಯ ಅಧ್ಯಕ್ಷರಾದಂಥ ಮಂಜುನಾಥರವರ ಮಾರ್ಗದರ್ಶನದಲ್ಲಿ, ನಮ್ಮ ಎಚ್ಕೊಲ್ಲಹಳ್ಳಿಯ ಶಿವರವರ ಮಾರ್ಗದರ್ಶನದಲ್ಲಿ, ಕಗ್ಲಿಪುರದಲ್ಲಿ ವಿಶ್ವನಾಥರವರ ಮಾರ್ಗದರ್ಶನದಲ್ಲಿ, ನಮ್ಮ ಅಗ್ರ ಪಂಚಾಯತಿಯ ದೇವರಾಜರವರ ಮಾರ್ಗದರ್ಶನದಲ್ಲಿ, ನೆಲಗುಳಿಯ ಚೆಲುವರ ಮಾರ್ಗದರ್ಶನದಲ್ಲಿ, ಸೋಮನಹಳ್ಳಿಯ ನಾರಾಯಣರವರ ಮಾರ್ಗದರ್ಶನದಲ್ಲಿ, ನಮ್ಮ ತರಳು ಬಾಲರಾಜರವರ ಮಾರ್ಗದರ್ಶನದಲ್ಲಿ ಈ 8 ಗ್ರಾಮ ಪಂಚಾಯತಿಯ ಅಧ್ಯಕ್ಷರು, ವಿವಿಧ ಪದಾಧಿಕಾರಿಗಳು, ವಿವಿಧ ಲೀಡರ್ಗಳು, ಆ ಭಾಗದ ಎಲ್ಲ ಜನಪ್ರತಿನಿಧಿಗಳ ನೇತೃತ್ವದಲ್ಲಿ ಇವತ್ತು ಕಗ್ಲಿಪುರದಲ್ಲಿ ಈ ಕಾರ್ಯಕ್ರಮವನ್ನು ನಡೀತಾ ಇದೆ. ಈ ಬ್ಲಾಕಿನ ಮಹಿಳಾ ಅಧ್ಯಕ್ಷರು ಸಹೋದರಿ ನೇತ್ರಾವತಿಯವರು, ಅವರ ಮಾರ್ಗದರ್ಶನ ಮತ್ತು 8 ಬ್ಲಾಕ್ 8 ಪಂಚಾಯತಿಯ ಮಹಿಳೆಯರು ಅಧ್ಯಕ್ಷರುಗಳು, ಈ ಕಗ್ಲಿಪುರ ಚೇರ್ಮನ್ ಆದಂಥ ಪರ್ವೀಜ್ರವರ ನೇತೃತ್ವ ಮತ್ತು ಮಾರ್ಗದರ್ಶನ, 8 ಗ್ರಾಮ ಪಂಚಾಯತಿಯ ಎಲ್ಲ ಮುಖಂಡರುಗಳು, ಲೀಡರ್ಗಳು, ಮಹಿಳಾ ಲೀಡರ್ಗಳು, ಇವರೆಲ್ಲರ ಮಾರ್ಗದರ್ಶನದಲ್ಲಿ ಇವತ್ತು ಅತ್ಯಂತ ಯಶಸ್ವಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಕಳೆದೊಂದು ಕಾರ್ಯಕ್ರಮ ಕೊಮ್ಮಗಡದಲ್ಲಿ ಆಯಿತು, ಒಂದು 2-3 ತಿಂಗಳ ಹಿಂದೆ. ಒಬ್ಬ ಮಾಜಿ ಮುಖ್ಯಮಂತ್ರಿ ಯಶವಂತಪುರ ಕ್ಷೇತ್ರದಲ್ಲಿ ಇಂಥ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ, ಈ ಸರ್ಕಾರ ಕೈಲಿ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಆಗೋದಿಲ್ಲ. ಆ ಕಾರ್ಯಕ್ರಮ 28 ವಿಧಾನಸಭಾ ಕ್ಷೇತ್ರದ ಕಾರ್ಯಕ್ರಮ. ಅಲ್ಲಿ ಸೇರಿದಂಥ ಕಾರ್ಯಜನ 5,000 ಜನ. ಕೇಂದ್ರದ ಸಚಿವರಾದಿಯಾಗಿ ಎಲ್ಲ ಘಟಾನುಘಟಿಗಳು, ಲೀಡರ್ಗಳು ಈಗ ಒಂದೇ ಒಂದು 8 ಗ್ರಾಮ ಪಂಚಾಯತಿಯ ಲೀಡರ್ಗಳ ಮಾರ್ಗದರ್ಶನದಲ್ಲಿ ಇವತ್ತು ಸೇರಿರ್ತಕ್ಕಂಥ ಜನ 15,000 ಜನ ಇಲ್ಲಿ ಸೇರಿದ್ದಾರೆ. 15,000 ಜನ ಇವತ್ತು ಈ ಕಗ್ಲಿಪುರ ವ್ಯಾಪ್ತಿಯಲ್ಲಿ ಸೇರಿದ್ದಾರೆ. ಯಾರು ಹಿಂದೆನೂ ಕೂಡ ಮಾಡಿರಲಿಲ್ಲ, ಮುಂದೆನೂ ಕೂಡ ಮಾಡೋದಿಲ್ಲ. ಇಂಥ ಐತಿಹಾಸಿಕ ತೀರ್ಮಾನವನ್ನು ಈ ಯಶವಂತಪುರ ಕ್ಷೇತ್ರದ 8 ಪಂಚಾಯತಿಗಳಲ್ಲಿ ಮಾಡ್ತಾ ಇರ್ತಕ್ಕಂಥದ್ದನ್ನು ಕೂಡ ನೀವೆಲ್ಲ ಕೂಡ ನೋಡ್ತಾ ಇದ್ದೇವೆ. ಇನ್ನು ಅನೇಕರು ಇದಕ್ಕೆ ಬೇಕಾದಷ್ಟು ಇದ್ದಾರೆ. ಕೆಲವರು ಲಿಸ್ಟನ್ನು ಕೊಡ್ತಿದ್ದಾರೆ. ಲಿಸ್ಟ್ ಹೇಳಕ್ಕೆ ಹೋದರೆ 100 ಜನ ಆಗ್ತಾರೆ. 8 ಗ್ರಾಮ ಪಂಚಾಯತಿಯಿಂದ ಸೇರಾದ ಮೇಲೆ ಅದು ಆಗ್ತದೆ. ಇದು ಯಶವಂತಪುರ ಸೋಮಶೇಖರ್ ಒಬ್ಬನ ಕೈಲಿ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕಾಗೋದಿಲ್ಲ. ಸುಮಾರು 1 ತಿಂಗಳಿಂದ ಈ ಕಾರ್ಯಕ್ರಮಕ್ಕೆ
ಚಾಲನೆಯನ್ನು ಕೊಟ್ಟಂತ ಅನೇಕ ನಾಯಕರುಗಳು ಈ 8 ಗ್ರಾಮ ಪಂಚಾಯಿತಿಯಲ್ಲಿ ಇದ್ದಾರೆ. ಇವತ್ತು ಕಗ್ಲಿಪುರ ಗ್ರಾಮ ಪಂಚಾಯಿತಿಗೆ ಕೋಟ್ಯಾಂತರ ರೂಪಾಯಿ ಅನುದಾನ ಕೊಡುವ ಮುಖಾಂತರ ಒಳಚರಂಡಿ ಇರ್ಬೋದು, ರಸ್ತೆ ಇರ್ಬೋದು, ಅದನ್ನು ಮಾಡ್ತಕ್ಕಂಥ ಅದಕ್ಕೆ ಚಾಲನೆಯನ್ನು ಮಾಡಿದ್ದೇವೆ.